ನೋಡ್ತಿದ್ದೀರಾ? ಅಕ್ರಮ್ ಮಚ್ಚಲ್ಲೇ ಅಮಕ್ರ ಅವಳನ್ನ ಹತ್ತೇರಿ ನನ್ನ ಅಡ್ಡಕ್ಕೆ ಬಂದು ನನಗೆ ಚಮಕ ರಾಜೇಂದ್ರ ರಾಜೇಂದ್ರ ಕಲಿಸ್ದ ಹತ್ತೇರಿ ಮುಂಚೆನೆ ಹೇಳಕ್ ಆಗ್ಲಿಲ್ವಾ? ಹೌದು, ಏನ್ ಕೆಲ್ಸ ಆಗ್ಬೇಕಿತ್ತು? ಯಾರನ್ನ ಎತ್ಬೇಕು? ಇಡ್ತೀನಿ. ಹಲೋ, ಬಲವಂತವಾಗಿ ಅವಳ ಜೊತೆ ಫೋನಲ್ಲಿ ಮಾತಾಡ್ಸಿದ್ದು ಅಲ್ದೆ ನಾನು ಅವಳಿಗೋಸ್ಕರ ಬಿಕಾರಿ ತರ ಗೇಟ್ ಅಲ್ಲಿ ಕಾಯ್ತಿದ್ದೆ ಅಂತ ಹೇಳ್ತೀರಾ? ನೀನು ಗೇಟ್ ಹತ್ರ ಆಗಿದ್ರೆ ಕಾದಿ ಅಲ್ವಾ? ನೋಡಿ, ಹೆತ್ತ ತಂದೆ ತಾಯಿ ಯಾರು ಅಂತ ಗೊತ್ತಿಲ್ದಿರೋ ಹುಡುಗಿ ತನ್ನ ಸಾಕು ತಾಯಿ ಜೈಲಲ್ಲಿದ್ದಾರೆ, ತನಗೆ ಅಂತ ಯಾರು ಇಲ್ಲ ಅನ್ನೋ ಒಂದು ಅನುಕಂಪದಲ್ಲಿ ಏನೋ ಸಾಧಿಸ್ತಿದ್ದಾಳೆ, ಜೊತೆಲಿ ನಿಂತ್ಕೊಂಡು ಆದ ಸಹಾಯ ಮಾಡೋಣ ಅಂತ ನಾನು ಹೆಲ್ಪ್ ಮಾಡದೆ ಬಿಟ್ರೆ ಈ ಒಂದು ವಿಚಾರಕ್ಕೆ ನೀವು ಪ್ರೀತಿ ಅನ್ನೋ ಬಣ್ಣ ಹಚ್ಚೋದಕ್ ಬಂದ್ರೆ ಸರಿ ಇರಲ್ಲ. ಇದ್ದಾರೆ ನೀನ್ ಏನ್ ಹೇಳಪ್ಪ, ನನಗೆ ಭೂಮಿ ಬಗ್ಗೆ ಯಾಕೋ ತುಂಬಾ ಚಿಂತೆ ಆಗ್ತಾ ಇದೆ. ಯಾಕೆ? ನಾಳೆ ಟ್ರೈನಿಂಗ್ ಅಲ್ಲಿ ಆಯ್ಕೆಯಾಗಿ ಮತ್ತೆ ತಿರ್ಗಾ ಪೊಲೀಸ್ ಆದ್ರೆ, ಪೊಲೀಸ್ ಆಗಿ ಇನ್ಯಾವುದೋ ಊರಿಗೆ ಅಕಸ್ಮಾತ್ ಇದೇ ಊರಿಗೆ ಬಂದ್ರು ಕೂಡ ಇಲ್ಲಿ ಪೋಸ್ಟಿಂಗ್ ಆಗ್ಲಿಲ್ಲ ಅಂದ್ರೆ ನಾ ಹೇಳ್ತಿದ್ರೆ ಇನ್ನು ದೂರದಲ್ಲೋ ಉತ್ತರ ಕರ್ನಾಟಕ ಬೆಳಗಾಮು ಆ ಕಡೆ ಕುಂದಾಪುರನೋ ಉಡುಪಿನೋ ಹಾಗೆ ಹೋಗ್ಬಿಟ್ರೆ ಅವ್ಳು ಯಾವುದೇ ಊರ್ ಹೋದ್ರು ನಿನ್ನ ಸಂಪರ್ಕದಲ್ಲಿ ಇರಬೇಕು ಅಂದ್ರೆ ಯಾವಾಗ್ಲೂ ಅವಳು ನಿನ್ನ ಮುಂದೆ ಬಂದು ನಿಲ್ಲಬೇಕು ಅಂದ್ರೆ ನನ್ನ ಕಡೆ ಒಂದು ಹೊಳವಿದೆ. ಭಾಗ್ಯಮ್ಮನಿಗೆ ಬೇಲ್ ಕೊಡ್ಸ್, ಅಕಸ್ಮಾತ್ ನೀನ್ ಏನಾದ್ರು ಬೇಲ್ ಕೊಡ್ಸಿದ್ರೆ ಭಾಗ್ಯಮ್ಮ ಬಿಡುಗಡೆಯಾಗಿ ಹೊರಗಡೆ ಬರ್ತಾರೆ. ಅವ್ರು ಬಿಡುಗಡೆಯಾಗಿ ಬಂದ್ರೆ ಭೂಮಿ ನಿನ್ಗೆ ಶಾಶ್ವತವಾಗಿ ಟಾಟಾ ಬಾಯ್ ಹೇಳಿ ಅವ್ರನ್ನ ಅವ್ರ ಊರಿಗೆ ಕರ್ಕೊಂಡು ಹೋಗ್ಬಿಡ್ತಾರೆ. ಅಕಸ್ಮಾತ್ ನೀನು ಬೇಲ್ ಕೊಡಿಸ್ತಾ ಇದ್ರೆ ಹಿಯರಿಂಗ್ ನೆಪದಲ್ಲಾದ್ರೂ ಕೂಡ ಭೂಮಿ ಯಾವಾಗ್ಲೂ ನಿನ್ನ ಕಣ್ಣೆದುರುಗಡೆ ಇರ್ತಾರೆ. ಇದಕ್ಕಿಂತ ಅದ್ಭುತ ಇನ್ನೊಂದಿದೆಯಾ? ನಿಧಾನಕ್ಕೆ ಇಬ್ರು ನೀವು ಒಂದೇ ಬೋಟ್ ಅಲ್ಲಿ ಪ್ರಯಾಣ ಮಾಡೋ. ಸತ್ಯನ ಭಾಗ್ಯಮ್ಗೆ ನಾನು ಬೇಲ್ ಕೊಡ್ಸಿಲ್ಲ ಅಂದ್ರೆ ಭೂಮಿ ನನ್ಗೆ ನಿಜವಾಗ್ಲೂ ಹತ್ರ ಆಗ್ತಾಳೆ. 100% ಖಂಡಿತ. ಅಂದ್ರೆ ಭಾಗ್ಯಮ್ಮ ಜೈಲಲ್ಲಿ ಇರದೆ ನನಗೂ ಭೂಮಿಗೂ ಒಳ್ಳೇದು. ಇಷ್ಟೇ, ನೀನು ನಾನು ಹೇಳ್ದಾಗೆ ಫಾಲೋ ಮಾಡು ಅಷ್ಟೇ. ಸತ್ಯ ಏನಾಯ್ತು? ನಾನು ಭೂಮಿಗೆ ಭಾಗ್ಯಮ್ಮನ್ನ ಹೊರಗಡೆ ಕರ್ಕೊಂಡ್ ಬರ್ತೀನಿ ಅಂತ ಮಾತು ಕೊಟ್ಟಿದ್ದು ಪ್ರೀತಿ ಪ್ರೇಮಕ್ಕೋಸ್ಕರನೋ ಅಥವಾ ನನ್ನ ಕಾಂಟ್ರಾಕ್ಟ್ ಮದ್ವೆಗೆ ಅವ್ರು ಸೈನ್ ಹಾಕ್ಬೇಕು ಅನ್ನೋ ಕಾರಣಕ್ಕೂ ಅಲ್ಲ. ಈ ಕೇಸಿನ ಐಒ ಆಗಿ ಅವ್ರ ತಾಯಿದು ಯಾವುದೇ ಕಾರಣಕ್ಕೂ ತಪ್ಪಿಲ್ಲ ಅಂತ ಹೇಳಿದ್ರೆ ಅವ್ರನ್ನ ಹೊರಗಡೆ ಕರ್ಕೊಂಡ್ ಬರ್ತೀನಿ ಅಂತ ಹೇಳಿದ್ದೆ. ಸತ್ಯನ ಏನಂದ್ರೆ ಅವ್ರ ತಾಯಿಗೆ ಬೇಲ್ ಕೊಡ್ಸೋದ್ ಬೇಡ, ನಮ್ಮ ಸ್ವಾರ್ಥಕ್ಕೋಸ್ಕರ ಒಬ್ರನ್ನ ಜೈಲಲ್ಲೇ ಕೊಳಿಯೋ ಹಾಗೆ ಮಾಡೋದು ಎಷ್ಟು ಸರಿ? ಸತ್ಯನ ಮಾತ್ಗೂ ಭೂಮಿ ನನ್ ತಂಗಿ ಅಂತ ಹೇಳ್ತಿರ್ತಿರಲ್ಲ, ಆ ತಂಗಿ ಸಾಕು ತಾಯಿ ಜೈಲಲ್ಲಿ ಕೊಳಿಯೋದು ನಿಮ್ಗೆ ಎಷ್ಟು ಸರಿ ಅನಿಸ್ತಿದೆ? ಸತ್ಯನ ಅಲ್ಲ, ನಮ್ಮಿಬ್ರನ್ನ ಒಂದ್ ಮಾಡ್ಬೇಕು ಅನ್ನೋ ಉದ್ದೇಶದಲ್ಲಿ ನೀವ್ ಏನ್ ಮಾತಾಡ್ತೀರಾ ಅಂತ ಸ್ವಲ್ಪ ಏನಾದ್ರು ಅರ್ಥ ಆಗ್ತಿದ್ಯಾ ನಿಮ್ಗೆ? ನೀನು ನನ್ನ ತಪ್ಪು ತಿಳ್ಕೊತಿದ್ಯಾ? ಇಲ್ಲ, ನೀವ್ ತಿಳ್ಕೊಂಡಿರೋದೇ ತಪ್ಪು ಅಂತ ಹೇಳ್ತೀನಿ. ಸತ್ಯನ ನೀವ್ ತಿಳ್ಕೊಂಡಿರೋದೇ ತಪ್ಪು ಅಂತ ಹೇಳ್ತಿದ್ದೀನಿ. ಅಧಿಕಾರದಲ್ಲಿರೋ ಪೊಲೀಸ್ ಆಫೀಸರ್ ಆಗಿ ನನ್ನ ಏರಿಯಾ ಲಿಮಿಟ್ ಅಲ್ಲಿ ಯಾವುದೇ ಒಬ್ಬ ಸಿವಿಲಿಯನ್ಗೂ ಅನ್ಯಾಯ ಆಗ್ಬಾರ್ದು ಅಂತ ಈ ಕಾಕಿ ಹಾಕಿದ್ದೀನಿ. ಸತ್ಯನ ಅಂತದ್ರಲ್ಲಿ ನನ್ನ ನಂಬ್ಕೊಂಡು ನನ್ನ ಮನೆ ಕಾಲಿಟ್ಟವಳು ಭೂಮಿ ಅವ್ಳು ಹೇಗ್ ದ್ರೋಹ ಮಾಡೋದ್ ನೋಡ್ಲಿ? ಇಲ್ಲ ಸತ್ಯನ, ಇದು ತುಂಬಾನೇ ದೊಡ್ಡ ತಪ್ಪು. ಈ ಮಾತನ್ನ ಬೇರೆ ಇನ್ಯಾರು ಮಾತಾಡಿತ್ತು ಅಂತ ಹೇಳಿದ್ರೆ ಇಷ್ಟೊತ್ತಿಗೆ ಕತೆ ಬೇರೆನೇ ಆಗಿರ್ತಾ ಇತ್ತು. ಸತ್ಯನ ದಯವಿಟ್ಟು ಇನ್ನೊಂದ್ಸಲಿ ನೀವೇನ್ ಮಾತಾಡ್ತೀರಾ ಅದನ್ನ 4 ಸಲ ಯೋಚನೆ ಮಾಡಿ ಅದಾದ್ಮೇಲೆ ನನ್ನ ಹತ್ರ ಮಾತಾಡಿ. ತಪ್ಪು ಇದರಲ್ಲಿ ನಮ್ದೇ ತಪ್ಪು, ನಾನು ಒಪ್ಕೋತೀನಿ. ದಯವಿಟ್ಟು ನೀನ್ ಸಮಾಧಾನವಾಗಿರು. ಹಾಳಾದ ಬುದ್ಧಿ ಉತ್ಸಾಹದಲ್ಲಿ ಏನೋ ಮಾತಾಡ್ಸ್ಬರುತ್ತೆ, ಒಂದು ಮನುಷ್ಯನ ಆಲೋಚನೆಗಳನ್ನೇ ಹಾಳು ಮಾಡ್ಬಿಡುತ್ತೆ. ನನ್ನ ಉದ್ದೇಶ ಹಾಗಿರ್ಲಿಲ್ಲ, ಆದ್ರೂ ಕೂಡ ನೀನ್ ನೋವು ಮಾಡ್ಬಿಟ್ಟು ಅಪೇಕ್ಷ. ನೋಡಿ ಸತ್ಯನ, ನಮ್ಮಿಬ್ರ ಮೇಲಿರೋ ಪ್ರೀತಿ ನಿಮ್ ಬಾಯಲ್ಲಿ ಈ ತರ ಮಾತು ಬರ್ಸಿದೆ ಅಂತ ನಾನು ನಂಬೋದಕ್ಕೆ ಇಷ್ಟಪಡ್ತೀನಿ. ಆದ್ರೆ ದಯವಿಟ್ಟು ಈ ತರ ಆಲೋಚನೆಗಳು ಇನ್ನೊಂದ್ಸಲಿ ಮಾಡೋದಕ್ಕೆ ಹೋಗಿ. ಲಕ್ಷ್ಮಕ, ಆಗ್ಲೇ ಟೀ ಕೇಳಿದೆ, ಯಾಕಲ್ಲ? ಈಗ ರೆಡಿ ಆಯ್ತು ಸಾಹೇಬ್ರೆ, ಟೀ ಕೊಡ್ಬಿಟ್ಟು ಹೋಗ್ತೀರಾ? ಇವಾಗ ಕೊಡಿ ಅಂತೆಲ್ಲ ಕೇಳಿದೆ, ಆಗ್ಲೇ ಯಾಕೆ ಕೊಡ್ಲಿಲ್ಲ ಅಂತ. ಸಾಹೇಬ್ರನ್ನ ತುಂಬಾ ಒಳ್ಳೆಯವರು ಅಂತ ಅನ್ಕೊಂಡಿದೆ, ಆ ಮನೆ ಹಾಳು ಸತ್ಯಣ್ಣನ್ ಜೊತೆ ಸೇರ್ಕೊಂಡು ದಾರಿ ತಪ್ತಾ ಇದಾರೆ. ಏನ್ ಮಾಡೋದು ಇವಾಗ? ಭಾಗ್ಯಕ್ಕನ್ನ ನೋಡಿದ್ರೆ ಪರ್ಮನೆಂಟ್ ಆಗಿ ಜೈಲಲ್ಲಿ ಉಳ್ಕೊಳ್ಳೋ ಪ್ಲಾನ್ ಬೇರೆ ಮಾಡ್ತಾ ಇದಾರೆ. ಹೇಗಾದ್ರೂ ಮಾಡಿ ಈ ವಿಷಯ ನನ್ ಭೂಮಿ ತಿಳಿಸ್ಲೇಬೇಕು. ನಾನು ಈಗಲೇ ಫೋನ್ ಮಾಡ್ತೀನಿ. ಅಯ್ಯೋ ಮನ್ಗೆ, ಭೂಮಿ ನಿನ್ನ ಹತ್ರನೇ ಫೋನ್ ಕೊಟ್ಟೋಗಿದ್ದಾಳೆ. ಪ್ಲೀಸ್ ಇದು ರಿಕ್ವೆಸ್ಟ್ ಫ್ರೆಂಡ್ಸ್, ನನಗೆ 1000 ಸಬ್ಸ್ಕ್ರೈಬರ್ ಅವಶ್ಯಕತೆ ತುಂಬ ಜಾಸ್ತಿ ಇದೆ. ಹಾಗಾಗಿ ನಾನು ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ, 1000 ಸಬ್ಸ್ಕ್ರೈಬ್ ಆಗಲು ಪ್ಲೀಸ್ ನನ್ನ ಜೊತೆಗೆ ಕೈ ಜೋಡಿಸಿ. ಪ್ಲೀಸ್ ವಿಡಿಯೋ ನೋಡಿದವರೆಲ್ಲರೂ ಅಲ್ಲಿರೋ ಸಬ್ಸ್ಕ್ರೈಬ್ ಅನ್ನೋ ಬಟನ್ ಮೇಲೆ ಕ್ಲಿಕ್ ಮಾಡಿ, ಅದರಿಂದ ನನಗೆ ತುಂಬಾ ಸಹಾಯ ಆಗುತ್ತೆ. ಇದು ನನ್ನ ಮಾಧ್ಯಮ ವಾಣಿಯಿಂದ ರಿಕ್ವೆಸ್ಟ್, ಪ್ಲೀಸ್. ಮತ್ ಯಾರು ಫೋನ್ ಮಾಡ್ತೀಯಾ? ಏನ್ ಮಾಡೋದು ಇವಾಗ? ಅಯ್ಯೋ ಭಾಗ್ಯಕ್ಕ ಪರ್ಮನೆಂಟ್ ಆಗಿ ಜೈಲಲ್ಲಿ ಉಳ್ಕೊಂಡ್ಬಿಡ್ತಾಳ. ಹಾಗಾದ್ರೆ ಏನ್ ಮಾಡೋದು ದೇವ್ರೆ? ನೀನೇ ಇದಕ್ಕೆಲ್ಲ ದಾರಿ ತೋರಿಸ್ಬೇಕು. ಹೇ ಭೂಮಿ, ನಿನ್ಗೆ ಏನಾಗಿದೆ? ತಲೆಗೆಲ್ಲ ಕೆಟ್ಟಿದ್ಯಾ? ಸಾಹೇಬ್ ಹೇಳೋ ಹಾಗೆ ನಿನ್ ದೊಡ್ಡ ಮೆಂಟಲ್ಲೇ ಅಲ್ಲ. ಫೋನ್ ಮಾಡೋ ಚಾನ್ಸ್ ಸಿಕ್ತು ಅಂದ್ರೆ ನೀನ್ ಮೊದ್ಲು ಯಾರಿಗ್ ಮಾಡ್ಬೇಕು? ಲಕ್ಷ್ಮಕ್ಕನ್ ತಾನೇ ಮಾಡ್ಬೇಕು. ಅದನ್ ಬಿಟ್ಬಿಟ್ಟು ದೇವರ ಸನ್ನಿಧಿ ಮನೆಗ್ ಮಾಡ್ತೀಯಾ? ಅದು ಅಲ್ದೆ ಅತ್ತೆ, ಅಜ್ಜಿ, ಮೈದು, ಸಾಹೇಬ್ರೆ ಅಂತ ಅವ್ರ ಹತ್ರ ಗಂಟೆಗಟ್ಲೆ ಮಾತಾಡೋಕ್ ಬೇರೆ ಹೋಗ್ತೀಯ ನೀನು? ಇಲ್ಲ ಹೀಗ್ ಮಾಡ್ಬಾರ್ದು. ಹಾಗಾದ್ರೆ ಭೂಮಿ, ನೀನ್ ಆ ಮನೆ ಬಿಟ್ಟು ಬಂದಿದ್ಯಾ? ನಿನ್ ಮನ್ಸು ಆ ದೇವರ ಸನ್ನಿಧಿ ಮನೇಲೇ ಇದೆ ಅನ್ನೋಕಾಯ್ತು. ಅಯ್ಯೋ, ಮೊದ್ಲೇ ನಮ್ ಸಾಹೇಬ್ರು ಸಿಡುಕ್ ಮೂರ್ತಿ ಸಿದ್ದಪ್ಪ. ಈ ಭೂಮಿ ಏನಾದ್ರು ತಪ್ಪು ಮಾಡ್ಲಿ ಅವ್ಳ ಫುಟ್ಬಾಲ್ ಆಡ್ದಂಗ್ ಆಡ್ಬೇಡ ಅಂತ ಕಾಯ್ತಾ ಇರ್ತಾರೆ. ಅಂತದ್ರಲ್ಲಿ ನಾನು ಇಷ್ಟು ದೊಡ್ಡ ತಪ್ಪು ಮಾಡಿದೀನಲ್ಲ. ಇಲ್ಲ ಈ ರೀತಿ ಇನ್ನೊಂದ್ಸತಿ ಆಗದೆ ಇರೋ ಹಾಗೆ ನಾನೇ ಗಮನ ಹರಿಸ್ಬೇಕು. ಹೌದು, ಯಾವ್ದೇ ಕಾರಣಕ್ಕೂ ದೇವರ ಸನ್ನಿಧಿ ಮನೆಯವ್ರ ಜೊತೆ ಸಂಪರ್ಕ ಇಟ್ಕೋಬಾರ್ದು. ನಾನು ಮುಖ್ಯವಾಗಿ ಸಾಹೇಬ್ರ ಬಗ್ಗೆ ಯೋಚನೆನೇ ಮಾಡಬಾರ್ದು. ಇದೇ ಕರೆಕ್ಟ್. ಭೂಮಿ, ಅರ್ಥ ಆಯ್ತಾ ನಿಮ್ಗೆ? ಅರ್ಥ ಮಾಡ್ಕೊ. ನಚ್ಚಿ, ನನ್ ಸ್ವೀಟ್ ಏನ್ ಮಾಡ್ತಾ ಇದ್ಯಾ? ನನ್ ಗಂಡನ್ ಬಟ್ಟೆಗಳನ್ನ ಜೋಡಿಸಿಡ್ತಾ ಇದ್ದೀನಿ. ಏ ಲಚ್ಚಿ, ತರ್ಲೆ? ಎದ್ದೆಳು. ನನ್ ಮುತ್ತು ಕಿಸ್ ಕೊಟ್ಟಾಗ ಮತ್ ಬಸ್ಬಿಡ್ತು. ಅಲ್ಲ, ಈ ಕೆಲ್ಸಗಳನ್ನೆಲ್ಲ ಪಲ್ವಿ ಅಕ್ಕ ಕೇಳಿದ್ರೆ ಅವರೇ ಮಾಡಿರೋರು ತಾನೆ? ನಿನ್ ಮೃದುವಾದ ಕೋಮಲವಾದ ಕೈಗಳನ್ನ ನೋಸ್ಕೋಬೇಕಾ? ನಾಳೆ ನಿನ್ ಬರ್ತ್ಡೇ, ನನ್ ವೈಫಿ ಹಾರ್ಟ್ ಟಚ್ ಆಗೋ ತರ ಏನಾದ್ರು ಒಂದ್ ಗಿಫ್ಟ್ ಕೊಡ್ಬೇಕು ಅಂತ ಅನ್ಕೋತಾ ಇದೀನಿ. ಏನ್ ಬೇಕು ನಿಂಗೆ? ದೇವ್ರ್ ನನ್ ಕೊಟ್ಟಿರೋ ಬಿಗ್ಗೆಸ್ಟ್ ಗಿಫ್ಟ್ ನೀನು. ಈ ದುಬಾರಿ ಗಿಫ್ಟ್ ಮುಂದೆ ಪ್ರಪಂಚದ ಯಾವ ಗಿಫ್ಟ್ ಆದ್ರೂ ನನಗ್ ವೇಸ್ಟ್. ನನ್ ಕೊನೆ ಉಸಿರಿರೋವರೆಗೂ ನೀನ್ ಯಾವಾಗ್ಲೂ ನನ್ ಜೊತೆಗೆ ಇರು ನಚ್ಚಿ. ಅಂಜು, ನಾನು ಯಾವಾಗ್ಲೂ ನಿನ್ ಜೊತೆಗೆ ಆದ್ರೂ ಬರ್ತ್ಡೇ ಆದ್ಮೇಲೆ ನಿಂಗೆ ಏನಾದ್ರು ಕೊಡ್ಲೇಬೇಕಲ್ವಾ? ನಿಂಗೆ ಏನ್ ಬೇಕೋ ಕೇಳು. ನಂಗೇನು ಬೇಡ ನಚ್ಚಿ. ಅಂಜು, ನೀನ್ ನನ್ನ ಗಿಫ್ಟ್ ಕೇಳ್ತಾ ಇದ್ಯಾ ಅಂಡ್ ಅದನ್ನ ನಾನು ಕೊಡ್ತಾ ಇದ್ದೀನಿ. ಅದ್ ನನ್ ಪ್ರಾಣ ಆದ್ರೂ
ನಚ್ಚಿ ಪ್ಲೀಸ್ ಹಾಗೆಲ್ಲ ಮಾತಾಡ್ಬೇಡ. ನಿಂಗೆ ಏನ್ ಬೇಕು ಕೇಳು. ನಾನ್ ಏನ್ ಕೇಳಿದ್ರು ಕೊಡ್ತೀಯಾ ನಚ್ಚಿ? ಖಂಡಿತ. ಈಗ ಬೇಡ ನಚ್ಚಿ, ಟೈಮ್ ಬಂದಾಗ ನಾನೇ ಕೇಳ್ತೀನಿ. ಅವಾಗ ನೋ ಅಂತ ಹೇಳ್ದೆ ನನ್ ಮಾತ್ ನಡ್ಸ್ಕೊಡ್ಬೇಕು, ಸರಿನಾ? ಖಂಡಿತ ನಡೆಸ್ಕೊಡ್ತೀನಿ. ನೀನ್ ಏನ್ ಕೇಳಿದ್ರು ಅದನ್ನ ಹಿಂದೆ ಮುಂದೆ ಯೋಚನೆ ಮಾಡ್ದೆ ಅದನ್ನ ನಡೆಸ್ಕೊಡ್ತೀನಿ. ಪ್ರಾಮಿಸ್? ಪ್ರಾಮಿಸ್. ಥ್ಯಾಂಕ್ ಯು ನಚ್ಚಿ. ಸರಿ, ನಂಗೆ ಡ್ಯೂಟಿಗೆ ಲೇಟ್ ಆಗ್ತಾ ಇದೆ, ನಾನು ಹೋಗಿ ಬರ್ತೀನಿ. ಸರಿ. ಏನ್ ಸತ್ಯನಾ ಕೈಯಲ್ಲಿ ಗಿಫ್ಟ್ ಇಟ್ಕೊಂಡು ನಿಂತೀರಾ? ಏನಾದ್ರು ಸ್ಪೆಷಲ್ ಅಕೇಶನ್? ಅಕೇಶನ್ ಸ್ಪೆಷಲ್ ಹೌದಪ್ಪ, ಇರುತ್ತೆ ದಿನಕ್ಕೊಂದೊಂದು ಅಕೇಶನ್, ಅದಕ್ಕೆ ತರ್ತೀನಿ. ಅಲ್ಲಪ್ಪ ಕೆಲಸದಲ್ಲಿ ಬಿಸಿ ಇರ್ತೀನಿ, ನನ್ನ ಕೈಲಾಗನ. ಸತ್ಯನ ನೀವೇ ಹೋಗಿ ಒಂಚೂರು ಗಿಫ್ಟ್ ತಗೊಂಬನ್ನಿ. ಇವತ್ತು ಅಂಜನಾ ಬರ್ತಡೆ ಅಂತ ನೀನ್ ಹೇಳ್ತಾನೆ. ಓ ಸಾರಿ ಸತ್ಯನಾ, ಆಕ್ಚುಲಿ ನನ್ ರಮಣ್ ಸೆಕ್ರೆಟರಿ ರೋಸಿ ಕೇಸ್ ಇನ್ವೆಸ್ಟಿಗೇಷನ್ ಅಲ್ಲಿ ಮುಳುಗೋಗಿದೆ. ಆಕ್ಚುಲಿ ನಂಗೆ ನಿಮ್ಗೆ ಹೇಳಿದ್ದೆ ಅನ್ನೋದೇ ಮರ್ತೋಗಿದೆ. ತಪ್ಪು. ನೀನು ರೋಸಿ ಕೇಸ್ ವಿಷಯವಾಗಿ ಮುಳುಗೋಗಿಲ್ಲ, ಭೂಮಿಯನ್ನು ಬ್ರಹ್ಮಾಂಡದಲ್ಲಿ ಮುಳುಗಿ ಹೋಗ್ಬಿಟ್ಟಿದ್ಯಾ. ನಿಮ್ಗೆ ಎಷ್ಟು ಹೇಳಿದ್ರು ಅರ್ಥ ಆಗಲ್ಲ. ಏನೇ ಟಾಪಿಕ್ ಶುರು ಆಯ್ತು ಅಂದ್ರೂ ಎಂಡ್ ಮಾಡೋದು ನೀವು ಇದೇ ಟಾಪಿಕ್ ಅಲ್ವಾ? ಹಳೆ ಟೇಪ್ ರಿಕಾರ್ಡ್ರೆ ಬೆಟರ್ ಸತ್ಯನಾ ನಿಮ್ಗಿಂತ. ಹೇಳಿದ್ದೆ ಹೇಳಲ್ಲ, ನೀವಂತೂ ಅದನ್ನ ಬಿಟ್ಟು ಬೇರೆ ಮಾತಾಡಕ್ಕೆ ಬರಲ್ಲ ನಿಮ್ಗೆ. ಅದೇ ಮಾತಾಡ್ಕೊಂಡಿರ್ಬೇಡಿ ಸತ್ಯನಾ. ಆಯ್ತು ಭೂಮಿ, ಲೇಟ್ ಆಗ್ತಿದೆ, ಬಾ ಹೋಗೋಣ. ಬಂಗಾಡಿ ಓಯ್, ಯಾಕೆ ಹಂಗೆ ನಿಂತ್ಬಿಟ್ಟೆ? ನೋಡು, ನನಗೆ ದೇವ್ರು ಕಾಲ್ ಕೊಟ್ಟಿಯಾನೆ, ನಡ್ಕೊಂಡು ಹೋಗ್ತೀನಿ, ಆಟೋ ಕೊಟ್ಟಿಯಾನೆ, ಹತ್ಕೊಂಡು ಹೋಗ್ತೀನಿ ಅಂತೆಲ್ಲ ಬಿಲ್ಡಪ್ ತಗೊಂಡ್ರೆ ಸರಿ ಇರಲ್ಲ. ಬಂದ್ ಸುಮ್ನೆ ಹತ್ತು ಅಷ್ಟು. ಇದು ಚೆನ್ನಾಗೈತಲ್ಲ. ಹಂಗ್ ನೋಡ್ತಿದ್ಯಾ? ಮನೆಗೆ ಹೋಗು, ನನ್ನ ನೋಡ್ಬೋದು, ಬಾ ಕುತ್ಕೋ. ಸಾರಿ, ಆಕ್ಚುಲಿ ನಾನೇನೋ ಯೋಚನೆ ಮಾಡ್ಕೊಂಡು ಸಾರಿ. ನೀವೇ ನೋಡ್ತೀರಾ? ಹತ್ತಿ ಗಾಡಿ ಅನ್ಸತ್ತೋಣ. ರೀಸೆಂಟ್ ಆಗಿ ನೀನ್ ಇಷ್ಟೊಂದು ರಿಲ್ಯಾಕ್ಸ್ ಆಗಿರೋದ್ನ ನಾನ್ ನೋಡೇ ಇಲ್ಲ. ಯಾವಾಗ ನೋಡಿದ್ರು ಟೆನ್ಷನ್ ಅಲ್ಲಿ ಓಡಾಡ್ತಾ ಇದ್ದೆ. ಶಾರದಾ ದೊಡ್ಡಮ್ಮನ ನೋಡಿದ್ರೆ ಹೆದರ್ಕೊಳ್ತಾ ಇದ್ದೆ. ಅಜಿತ್ ನ ನೋಡಿದ್ರೆ ಗಡ ಗಡ ಅಂತ ನಡಕ್ತಾ ಇದ್ದೆ. ಸಡನ್ ಆಗಿ ಇಷ್ಟೊಂದು ಕಾನ್ಫಿಡೆಂಟ್ ಆಗಿದ್ಯಾ? ಈ ಬದಲಾವಣೆಗೆ ಏನ್ ಕಾರಣ? ನಾನ್ ಅನ್ಕೊಂಡಿದ್ದೆಲ್ಲ ನಡೀತಾ ಇದೆಯಲ್ಲ. ವಾಟ್ ಡು ಯು ಮೀನ್? ಐ ಮೀನ್, ಇಷ್ಟು ವರ್ಷಗಳು ನಾನು ಹಗಲು ರಾತ್ರಿ ಅಂದ್ರೆ ತಪ್ಪಿಸಕ್ ಕೂತವಳ ತರ ಇದ್ದಿದ್ ಯಾಕೆ? ನೀನ್ ಈ ಮನೆಗ್ ಸೊಸೆ ಆಗ್ಬೇಕು ಅಂತ. ಅದ್ ನಡೀತಾ? ಈ ಮನೆಯಲ್ಲಿ ಕೆಲವರು ನನ್ನನ್ನ ನಂಬದೇ ಇದ್ರು ಮುಟ್ಟಾಳ್ರ ತರ ನೀನ್ ಹಾಕಿದ ಎಮೋಷನಲ್ ಬಿಸ್ಕೆಟ್ಗೆ ಬಲಿ ಬಿದ್ರ. ಇವತ್ತು ಗ್ರ್ಯಾಂಡ್ ಆಗಿ ನಿನ್ ಬರ್ಡೇ ಸೆಲೆಬ್ರೇಷನ್ ನಡೀತಾ ಇದೆಯಾ? ಹೌದು. ನೀನ್ ಸೊಸೆಯಾಗಿ ಹೆಜ್ಜೆ ಇಟ್ಟಾಯ್ತು. ಈ ಮನೆಯಲ್ಲಿ ಒಂದು ಸ್ಥಾನನು ಸಂಪಾದಿಸಿದ್ದಾಯ್ತು. ಅಲ್ಲಿಗೆ ನಾನ್ ಅಂದ್ಕೊಂಡಿದ್ದೆಲ್ಲ ಆಯ್ತಾ? ಇನ್ನು ಉಳ್ದಿರೋದು ಈ ಮನೇಲಿರೋರ್ನೆಲ್ಲ ನಿನ್ನ ಬೆರಳು ತುದಿಯಲ್ಲಿ ಕುಣಿಸೋದೊಂದೇ ಬಾ. ಅದು ಇಷ್ಟರಲ್ಲೇ ನಡೆಯುತ್ತೆ. ನೀನ್ ನನ್ನಿಂದ ಏನೋ ಮುಚ್ಚಿಡ್ತಾ ಇದ್ಯಾ. ನೀನ್ ಹೇಳ್ಬಾರ್ದು ಅಂತ ಡಿಸೈಡ್ ಮಾಡಿದ್ರೆ ನಿನ್ನಿಂದ ಬಾಯಿ ಬಿಡ್ಸಕ್ಕಾಗಲ್ಲ ಅಂತ ನನಗ್ ಚೆನ್ನಾಗ್ ಗೊತ್ತು. ಟೈಮ್ ಬಂದಾಗ ಹೇಳು ಮಮ್, ಪರವಾಗಿಲ್ಲ. ಆದ್ರೆ ವಿಷಯ ಅಂತೂ ಇದೆ ಅಲ್ವಾ? ಯಾರಾದ್ರೂ ನಮ್ಗೆ ಈಗ ನೋಡಿದ್ರೆ ಕಷ್ಟ. ನಾವ್ ಹೋಗನ್ವಾ? ಎಸ್ ಯುವರ್ ರೈಟ್. ಎಲ್ಲರೂ ಅಲ್ಲಿ ನಮ್ಗೋಸ್ಕರ ಕಾಯ್ತಾ ಇರ್ತಾರೆ. ಸಂಬಂಧಗಳನ್ನ ಕಟ್ ಮಾಡೋಕ್ ಮುಂಚೆ ಈಗ ಸದ್ಯಕ್ಕೆ ಕೇಕ್ ಕಟ್ ಮಾಡ್ಲಿ. ಅಂಜು, ಈಗ ಕೇಕ್ ಕಟ್ ಮಾಡೋ ಟೈಮು, ಬಟ್ ಅದಕ್ಕಿಂತ ಮುಂಚೆ ಅದನ್ನ ಹಚ್ಚು. ಒಂದ್ ನಿಮಿಷ. ಅಪ್ಪ, ಇದು ನಿಮ್ಗೆ ಅನ್ಯಾಯ ಅಂತ ಅನಿಸ್ತಿಲ್ವಾ? ಏನಪ್ಪ ಅಂತ ಅನ್ಯಾಯ ನಡೀತಾ ಇರೋದು? ಆ ತರ ಇದ್ರೆ ನನ್ಗೆ ಹೇಳಪ್ಪ. ನಾನೇನಾದ್ರೂ ಅನ್ಯಾಯ ಮಾಡ್ತಿದ್ದೀನ? ನೀವ್ ಮಾಡ್ತಿಲ್ಲಪ್ಪ, ನಿಮ್ ಹೆಂಡತಿ ಮಾಡ್ತೀರಾ. ಏಯ್, ನಾನೇನೋ ಮಾಡ್ದೆ? ಅಲ್ಲ, ನನಗ್ ಮಾತ್ರ ಯಾವಾಗ್ಲೂ ಟೆಸ್ಟ್ ಇರ್ತಾನೆ ಇರ್ತೀರಾ. ನಿನ್ ಲವ್ನ ಪ್ರೂವ್ ಮಾಡು, ನಿನ್ ಲವ್ನ ಪ್ರೂವ್ ಮಾಡು ಅಂತ. ಆದ್ರೆ ಅಪ್ಪನ್ ಪ್ರೀತಿ ಮಗನ್ಗೆ ಯಾವ ಟೆಸ್ಟ್ ಇಲ್ವಾ? ಇದು ಅನ್ಯಾಯ ಅಂತ ಹೇಳವಾ ನಿಮ್ ಭಾಷೆಯಲ್ಲಿ? ಅಯ್ಯೋ, ಅಂತಿಂತ ಅನ್ಯಾಯ ಇಲ್ಲ ಇದು, ಘೋರ ಅನ್ಯಾಯ. ಸಂಗೀತ ಏನೇ ಹೇಳಿ, ನಿಮ್ಮಿಂದ ಈ ಪಕ್ಷಪಾತವನ್ನ ನಾನು ನಿರೀಕ್ಷೆ ಮಾಡಿರ್ಲಿಲ್ಲ ಅಂತ ಹೇಳ್ಬಿಟ್ಟು. ನೋಡಿ ಸತ್ಯನ, ಪ್ರಪಂಚ ನಮ್ಮಂತ ಅಮಾಯಕರನ್ನ ಹೇಗ್ ನಡ್ಸ್ಕೊಡುತ್ತೆ ಅಂತ. ಸಾಕು ಸಾಕು, ನಿಲ್ಲಿಸ್ತೀರಾ? ಏನೋ ಬಿಟ್ರೆ ನನಗಿಂತ ಓವರ್ ಆಕ್ಟ್ ಮಾಡ್ತಿದ್ದೀರಾ. ಈಗೇನು ಇವ್ರಿಬ್ರಿಗೂ ಟೆಸ್ಟ್ ನಡಿಬೇಕು ಅಷ್ಟೇ ತಾನೇ? ನಿಮ್ ಈಗೋ ಕ್ಲಾಸ್ ಅಲ್ಲಿ ನನ್ನ ಯಾಕೆ ಬಲಿಪಶು ಮಾಡ್ತಾ ಇದ್ದೀರಾ? ನನ್ನ ಬಿಟ್ಬಿಡಿ. ಅದೇನೋ ಬಿಡಕ್ಕಾಗತ್ತೆ? ನನ್ ದೊಡ್ಡ ಮಗನ ನ್ಯಾಯ, ನಿನ್ಗೋ ನ್ಯಾಯನ? ಪಾಪ್ಸೇ, ಕನ್ಫ್ಯೂಸ್ ಆಗ್ತಾ ಇದ್ದೀರಾ. ನಾನ್ ನಿಮ್ ಮಗ, ಅಣ್ಣ ಅಮ್ಮನ್ ಮಗ. ಇವತ್ತು ಅವನು ನನ್ ಮಗ, ನೀನು ಅಮ್ಮನ್ ಮಗ. ಸರಿ, ಈಗ ನನ್ನ ಅಳಿಯ ಏನ್ ಮಾಡ್ಬೇಕು ಅನ್ನೋದನ್ನಾದ್ರೂ ಹೇಳಿ. ಏನೂ ಇಲ್ಲ, ಸಿಂಪಲ್. ನಮ್ಮೆಲ್ರ ಮುಂದೆ ಅಂಜುಗೆ ನಚ್ಚಿ ಪ್ರಪೋಸ್ ಮಾಡ್ಬೇಕು ಅಷ್ಟೇ. ಏನೋ ಮುಖ ನೋಡ್ಕೊಂಡು ನಿಂತ್ಕೊಂಡಿದ್ಯಾ? ಬಂದ್ ಆಕ್ಷನ್ ಮಾಡು. ಪ್ರೀತಿನ ನನ್ ಕಲ್ಸ್ಕೊಟ್ಟ ದೇವತೆ ನೀನ್. ಕಾಲ ಪೂರ್ತಿ ನನ್ ಕೈ ಹಿಡ್ಕೊಂಡು ನಡೆಸ್ತೀಯಾ, ಕಣ್ ಮುಚ್ಕೊಂಡು ಫಾಲೋ ಮಾಡ್ತೀನಿ. ಏಯ್ ತೀಟೆ, ಈಗ ಕರ್ಕೊಂಡು ಹೋಗಿ ನೀನು ಕೇಕ್ ಕಟ್ ಮಾಡಿಸ್ಬೋದು. ಓಕೆನಾ? 100% ಶೋರ್ ಮಗನೇ. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು. ಎಷ್ಟು ವರ್ಷದ ನಂತರ ಶಾರದಾ ಅವಳಿಗೆ ಇಷ್ಟ ಆಗಿರೋ ಮಲ್ಗೆ ಹೂವನ್ನ ಕಟ್ತಿದ್ದಾಳೆ. ರಚಿ, ನನಗೆ ಅವ್ರಿಗೆ ಹಳೆ ನೆನಪುಗಳೆಲ್ಲ ಮತ್ತೆ ವಾಪಸ್ ಬರ್ತಿರೋ ಚಾನ್ಸಸ್ ಇದೆ ಅಂತ ಅನಿಸ್ತಾ.